ವೆಲ್ಕಮ್ ಬ್ಯಾಕ್. ಪಂಚಾಯಿತಿಯ ಎರಡನೇ ಸ್ಟೋರಿಯಲ್ಲಿ ದರ್ಶನ್ಗೆ ಹೈಕೋರ್ಟ್ ಯಾವ ರೀತಿಯಾಗಿ ಶಾಕ್ ಅನ್ನ ಇವತ್ತು ಮತ್ತೆ ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಈಗಾಗಲೇ ದರ್ಶನ್ ಎರಡನೇ ಬಾರಿ ಜೈಲು ಸೇರಿ ಬರೋಬ್ಬರಿ 1 ವರ್ಷ ಆಗಿದೆ ನಾಳೆಗೆ. ಇಂತಹ ಸಂದರ್ಭದಲ್ಲಿ ದಿನದಿಂದ ದಿನಕ್ಕೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಕಂಟಕ ಆಗ್ತಾನೆ ಇದೆ. ಒಂದು ಮುಗಿತ್ತು ಅನ್ನೋಷ್ಟರಲ್ಲಿ ಮತ್ತೊಂದು ಸಮಸ್ಯೆ ಉಂಟಾಗ್ತಾನೆ ಇದೆ. ಇದೀಗ ದೊಡ್ಡ ಆತಂಕ, ದೊಡ್ಡ ಒಂದು ಕಂಟಕ ಅಂತ ಹೇಳಿದ್ರೆ ಅದರಲ್ಲೂ ದರ್ಶನ್ ಆಪ್ತನೇ ಆಗಿದ್ದಂತಹ ಪ್ರದ್ಯುಷ್ ಮಾಫಿ ಸಾಕ್ಷಿ ಆಗುತ್ತಲೇ ದರ್ಶನ್ಗೆ ಇದೀಗ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಈ ಒಂದು ಹಿನ್ನೆಲೆ ಸೆಷನ್ ಕೋರ್ಟ್ ಏನು ಒಂದು ಆರ್ಡರ್ ಅನ್ನ ಮಾಡಿತ್ತು, ಅದನ್ನ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ರು ದರ್ಶನ್. ಇದೀಗ ದರ್ಶನ್ಗೆ ಹೈಕೋರ್ಟ್ ಅಲ್ಲೂ ಕೂಡ ಶಾಕಿಂಗ್ ಸುದ್ದಿ. ಏನಪ್ಪಾ ಅಂತ ಹೇಳಿದ್ರೆ, ಮಾಫಿ ಸಾಕ್ಷಿ ಪರಿಗಣನೆಗೆ ಬೇರೊಬ್ಬರ ಆಕ್ಷೇಪಣೆಗೆ ಇಲ್ಲ ಅವಕಾಶ ಅನ್ನೋದನ್ನ ಹೈಕೋರ್ಟ್ ಇಲ್ಲೂ ಕೂಡ ಒತ್ತಿ ಹೇಳಿದೆ. ಸೆಷನ್ಸ್ ಕೋರ್ಟ್ ಏನು ಕೊಟ್ಟಿದೆ ಆರ್ಡರ್, ಆ ಒಂದು ಸೆಷನ್ ಕೋರ್ಟ್ ನ ವಿಚಾರಣೆ ಆದೇಶದಲ್ಲಿ ಯಾವುದೇ ಕಾರಣಕ್ಕೂ ಮಧ್ಯಪ್ರವೇಶ ಮಾಡಲ್ಲ ಅಂತ ಹೈಕೋರ್ಟ್ ಇಲ್ಲಿ ನೇರವಾಗಿ ಹೇಳಿರೋದ್ರಿಂದ ಇದೀಗ ಮಾಫಿ ಸಾಕ್ಷಿಯ ವಿಚಾರದಲ್ಲಿ ದೊಡ್ಡ ಆತಂಕ ಎದುರಾಗಿದೆ. ಅಷ್ಟು ಮಾತ್ರ ಅಲ್ಲ, ಈಗಾಗಲೇ ದರ್ಶನ ಮುಂದಿನ ನಡೆ ಏನು, ಅವರ ಪರ ವಕೀಲರು ಏನ್ ಮಾಡ್ತಾರೆ ಅನ್ನುವಂತಹ ಕುತೂಹಲ ಕೂಡ ಇದೆ. ಇವೆಲ್ಲದರ ಮಧ್ಯೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಇವತ್ತೊಂದು ಭಾವನಾತ್ಮಕ ಪೋಸ್ಟ್ ಅನ್ನ ಕೂಡ ಹಾಕೊಂಡಿದ್ದಾರೆ. ಅವರಿಬ್ಬರು ಇರುವಂತಹ ಆ ಫೋಟೋವನ್ನ ಹಾಕೊಂಡು ಭಾವನಾತ್ಮಕವಾದಂತಹ ಒಂದು ಲೈನ್ಸ್ ಅನ್ನ ಬರ್ಕೊಂಡಿದ್ದಾರೆ. 1 ವರ್ಷ ಕಳೆದಿದೆ, ಆದ್ರೂ ಗಾಯ ಇನ್ನೂ ಕೂಡ ವಾಸಿಯಾಗಿಲ್ಲ. 2ನೇ ಬಾರಿ ಜೈಲಿಗೆ ಹೋಗಿ ಈಗ 1 ವರ್ಷ ಆಗಿರೋದು ನಾಳೆಗೆ. ಸೊ ನೋವು ಮಾತ್ರ ಇನ್ನೂ ಕೂಡ ಸಹಿಸಲಾಗದಷ್ಟು ಕಾಡ್ತಾ ಇದೆ. ಅರ್ಥ ಮಾಡಿಕೊಳ್ಳಲಾಗದ ವಿಷಯವನ್ನ ಜಗತ್ತು ತನ್ನದೇ ರೀತಿಯಲ್ಲಿ ತೀರ್ಮಾನ ಮಾಡಬಹುದು. ಆದ್ರೀಗ ನಾನು ಯಾರಿಗೂ ಕೂಡ ವಿವರಣೆಯನ್ನ ಕೊಡೋದಿಲ್ಲ, ವಿವರಿಸೋದನ್ನ ನಾನು ಇದೀಗ ನಿಲ್ಲಿಸಿದ್ದೇನೆ. ಈಗ ಸುಮ್ಮನೆ ನಗ್ತೇನೆ, ನಾನು ಉಳಿದದ್ದನ್ನ ಕಾಲಕ್ಕೂ ದೇವರಿಗೂ ಬಿಟ್ಟಿದ್ದೇನೆ ಅಂತ ಹೇಳಿ ವಿಜಯಲಕ್ಷ್ಮಿ ಅವರು ಇವತ್ತು ಸ್ಟೇಟಸ್ ಅನ್ನ, ಒಂದು ಪೋಸ್ಟ್ ಅನ್ನ ಹಾಕೊಂಡಿದ್ದಾರೆ. ಸಾಕಷ್ಟು ಭಾವನಾತ್ಮಕವಾಗಿ ಬರೆದುಕೊಂಡಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು. ಇದೆಲ್ಲದರ ಮಧ್ಯೆ ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರಾಗಬೇಕಾಗಿತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪವಿತ್ರ ಗೌಡ ಹಾಗೆಯೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು. ಇಂತಹ ಸಂದರ್ಭದಲ್ಲಿ ಪವಿತ್ರಗೆ ದೊಡ್ಡ ತಲೆಬಿಸಿ ಉಂಟಾಗಿರೋದಕ್ಕೆ ಕಾರಣ ಕೋರ್ಟ್ ವಿಚಾರಣೆಗೆ ಪವಿತ್ರ ಗೌಡ ತಡವಾಗಿ ಹಾಜರಾಗ್ತಾರೆ. ಆ ವಿಚಾರವನ್ನು ಕೂಡ ನ್ಯಾಯಾಧೀಶರು ಪ್ರಸ್ತಾಪ ಮಾಡ್ತಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗೋದಕ್ಕೆ ತಡ ಆಗಿದ್ ಯಾಕೆ ಅನ್ನೋದರ ಜೊತೆಗೆ ಪವಿತ್ರ ಗೌಡ ಅವರು ಲೇಟ್ ಆಗಿ ಹಾಜರಾಗಿದ್ದನ್ನ ಜಡ್ಜ್ ಆ ಸಂದರ್ಭದಲ್ಲಿ ಪ್ರಶ್ನೆಯನ್ನ ಮಾಡ್ತಾರೆ. ಯಾಕೆ ತಡ ಆಗಿದೆ, ಲೇಟ್ ಆಗಿದ್ ಯಾಕೆ, ಹೆಡ್ಫೋನ್ ಯಾಕೆ ಅವರು ಯೂಸ್ ಮಾಡ್ತಾ ಇದ್ದಾರೆ ಅನ್ನುವ ಪ್ರಶ್ನೆಯನ್ನ ಕೂಡ ಕೇಳ್ತಾರೆ ನ್ಯಾಯಾಧೀಶರು. ಯಾರು ಪರ್ಮಿಷನ್ ಕೊಟ್ಟರು ಅವರಿಗೆ ಹೆಡ್ಫೋನ್ ಅನ್ನ ಯೂಸ್ ಮಾಡೋದಿಕ್ಕೆ, ಮಹಿಳಾ ಸೆಲ್ನಲ್ಲಿ ಯಾಕೆ ಫೋನ್ ಅನ್ನ ಕೊಡ್ತಾ ಇದ್ದಾರೆ, ಅಲ್ಲಿ ಫೋನ್ ಏನಾದರೂ ಯೂಸ್ ಮಾಡೋದಕ್ಕೆ ಅವಕಾಶ ಇದೆಯಾ, ಇದರ ಬಗ್ಗೆ ನನಗೆ ಮಾಹಿತಿಯನ್ನ ಕೊಡಬೇಕು, ಯಾರು ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನ ನ್ಯಾಯಾಧೀಶರು ಕೇಳ್ತಾರೆ. ಆ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರು ಇಲ್ಲ, ನಾನು ಹೆಡ್ಫೋನ್ ಅನ್ನ ಯೂಸ್ ಮಾಡಲಿಲ್ಲ ಅನ್ನುವ ವಿಚಾರವನ್ನ ನ್ಯಾಯಾಧೀಶರ ಮುಂದೆ ಹೇಳುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಆಗ ನ್ಯಾಯಾಧೀಶರು ಹೇಳ್ತಾರೆ, ನಾನು ಗಮನಿಸಿದ್ದೇನೆ, ನೀವು ಹೆಡ್ಫೋನ್ ಅನ್ನು ಯೂಸ್ ಮಾಡಿದ್ದೇನೆ, ನಾನು ನೋಡಿದ್ದೇನೆ ಅನ್ನುವ ವಿಚಾರವನ್ನ ಹೇಳ್ತಾರೆ. ಇಮಿಡಿಯೇಟ್ ಆಗಿ ಅಧಿಕಾರಿಗಳಿಗೂ ಕೂಡ ಕ್ಲಾಸ್ ಅನ್ನು ತೆಗೆದುಕೊಳ್ತಾರೆ ನ್ಯಾಯಾಧೀಶರು. ಇದಕ್ಕೆಲ್ಲ ಯಾರು ಅವಕಾಶವನ್ನ ಮಾಡಿಕೊಟ್ಟಿರೋದು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಇಲ್ಲ ಮೇಡಮ್, ನಾನು ಅದನ್ನ ಬಳಸಿಲ್ಲ, ನಾನು ಅದನ್ನ ಯೂಸ್ ಮಾಡಿಲ್ಲ ಅಂತ ಪವಿತ್ರ ಗೌಡ ಹೇಳಿದಾಗ ಅದನ್ನ ನಾನು ಗಮನಿಸಿದ್ದೇನೆ ಅಂತ ಹೇಳಿ ಅಲ್ಲಿದ್ದಂತಹ ಸಿಬ್ಬಂದಿಗಳಿಗೂ ಕೂಡ ಒಂದು ರೀತಿಯಲ್ಲಿ ಇದ್ರ ಬಗ್ಗೆ ನನಗೆ ವಿವರಣೆಯನ್ನ ಕೊಡಬೇಕು, ಸ್ಪಷ್ಟನೆಯನ್ನ ಕೊಡಬೇಕು ಅಂತ ಹೇಳಿ ಜೈಲಾಧಿಕಾರಿಗಳಿಗೆ ನ್ಯಾಯಾಧೀಶರು ಅಲ್ಲಿ ಪ್ರಶ್ನೆಯನ್ನ ಮಾಡ್ತಾರೆ. ವಿವರಣೆಯನ್ನ ಕೊಡೋದಕ್ಕೂ ಕೂಡ ಈಗಾಗಲೇ ನ್ಯಾಯಾಧೀಶರು ಹೇಳಿದ್ದಾರೆ. ಈ ಮೂಲಕ ಪವಿತ್ರ ಗೌಡಗೂ ಕೂಡ ಒಂದು ರೀತಿಯಾದಂತಹ ಸಂಕಷ್ಟದ ಮೇಲೆ ಸಂಕಷ್ಟ ಉಂಟಾಗ್ತಾ ಇದೆ. ಮತ್ತೊಂದು ಕಡೆ ದರ್ಶನ್ ಈಗಾಗಲೇ ಸಾಕಷ್ಟು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಈ ವಿಚಾರದಲ್ಲಿ ಮುಂದೆ ಯಾವ ರೀತಿಯಾದಂತಹ ತನಿಖೆ ನಡೆಯುತ್ತೆ, ಮಾಫಿ ಸಾಕ್ಷಿಯ ಅರ್ಜಿಯಲ್ಲಿ ಪುರಸ್ಕಾರ ಆಗತ್ತಾ ಅನ್ನೋದು 18ನೇ ತಾರೀಕು ಗೊತ್ತಾಗುತ್ತೆ. ಸೋಮವಾರ ಕೂಡ ಈಗಾಗಲೇ ಹೈಕೋರ್ಟ್ ನಲ್ಲಿ ಒಂದು ಅರ್ಜಿಯ ವಿಚಾರಣೆ ನಡೆಯುತ್ತೆ. ಈ ಎಲ್ಲ ಬೆಳವಣಿಗೆಗಳಲ್ಲಿ ಏನೇನು ಆಗತ್ತೆ ಅನ್ನೋದನ್ನ ಕಾದು ನೋಡೋಣ.